ತಂದೂರಿ ಚಿಕನ್ ಟಿಕ್ಕಾ. ನಾವು ಫ್ಯಾಮಿಲಿ ಬಂದಿದ್ದೇವೆ. ಪಿಜ್ಜಾ ನೋಡಿ ಸೋಯಲ್. ಈ ಐಟಮ್ ಇಲ್ಲಿ ಇರುವುದು ರೇರ್. ಮಕ್ಕಳಿಗೆ ಏನು ಆರೋಗ್ಯಕ್ಕೆ ಒಳ್ಳೆಯದು ಅದದು ಸಮಯದಲ್ಲಿ ಅದನ್ನೆಲ್ಲ ತಿನ್ನುತ್ತಾ ಅಭ್ಯಾಸ ಮಾಡಿಸ್ಬೇಕು. ಮಾಷಾಅಲ್ಲಾ, ಅದು ತೆಗೆಯೋದು ನೋಡಿ. ವಾವ್. ಎಸ್ ಸಫಾನ್ ಸೋಯಲ್, ಎಸ್ ಸಫಾನ್. ಬಹರೇನ್ನ ಪ್ರತಿಷ್ಠಿತ ಬಫೆಟ್, ಅನ್ಲಿಮಿಟೆಡ್ ಬಫೆಟ್ಗೆ ನಾವು ಫ್ಯಾಮಿಲಿ ಬಂದಿದ್ದೇವೆ. ರಿಯಲಿ ಹೇಳ್ತೇನೆ, ನನ್ನ ಅತ್ತೆ ಮನೆಗಿಂತ ಜಾಸ್ತಿ ನಾನು ಬಂದಿರೋದು ಫುಡ್ ತಿನ್ನಲಿಕ್ಕೆ ಇಲ್ಲಿಗೇನೆ. ನನ್ನ ಮಾಮಿರ ಉತ್ತರಾಖಂಡ್ ಯಾರ ನಾನು ಫುಡ್ ತಿಂದು ಬಂದರೆ ಉಡೆಗೆ ತುಂಬ ಸರ್ತಿ ಬಂದಿದ್ದೇವೆ. ಇಲ್ಲಿ ಆಂಬಿಯನ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಎಕ್ಸ್ಟ್ರಾಡಿನರಿ. ನನ್ನ ವೈಫು ಎಷ್ಟೋ ದಿನದಿಂದ ಹೇಳ್ತಾ ಇದ್ಲು, ನಾರ್ಮಲ್ ಆಗಿ ಇಲ್ಲಿ ಬರ್ತಾಳೆ, ಬಟ್ ಈ ಐಟಮ್ ಇಲ್ಲಿ ಇರುವುದು ರೇರ್. ಬಟ್ ಏನೋ ಗೊತ್ತಿಲ್ಲ, ಲಕ್ಕಿ ಇವಳು ಬರುವಾಗೆಲ್ಲ ಈ ಬ್ರೌನ್ ಇಲ್ಲಿ ಇರುತ್ತೆ. ಅಂದರೆ ಅರೇಬಿಕ್ನ ವೆರಿ ಸ್ಪೆಷಲ್ ಡಿಶ್. ನೋಡಿ ಅವ್ರು ಮಾಷಾಅಲ್ಲಾ, ಅದು ತೆಗೆಯೋದು ನೋಡಿ. ವಾವ್. ಇದು ಶೀಶ್ ತವೂಕ್ ಅಂತ ಏನು ಹೇಳ್ತೇವೆ, ಇದು ಫಿಶ್ ಕುಕ್ ಮಾಡಿದವರು ಬಹುಶಃ ಯಾರು ಇರಲ್ಲ. ಸ್ಪೆಷಲಿ ನೀವು ನಮ್ಗೆ ವೈಫ್ಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಇದೇನು ಗೊತ್ತಾಯ್ತಲ್ಲ, ಅಮೇಝಿಂಗ್. ಇವಾಗ ಇದು ತುಂಬ ಟೇಸ್ಟಿ. ಇವಾಗ ಬಫೆಟ್ ಅಂತೇಳಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಇಲ್ಲಿ, ಎಲ್ಲ ನಾವು ಇಲ್ಲಿ ಇರುವಂತ ಎಲ್ಲ ಫುಡ್ ತಂದಿದ್ರೆ ಈ ಟೇಬಲ್ ಸಾಕಾಗಲ್ಲ. ಇದು ನೋಡಿ, ಇದು ಮಟನ್ ಗೂಸಿ, ಮಟನ್ ಇದ್ದು ಎಸ್ ಡಿಲಿಷಿಯಸ್. ಇದೆಲ್ಲ ನೋಡಿ, ಈ ಐಟಮ್ ಎಲ್ಲ ನೋಡಿ, ಮಕ್ರೋನಿ, ಚಿಕನ್ ಪಾಸ್ತಾ, ಮತ್ತೆ ಮಗನೆಲ್ಲ ತುಂಬ ಏನು ಡೆಸರ್ಟ್ ಎಲ್ಲ ತಂದಿದ್ದಾನೆ. ಇದರಲ್ಲಿ ನೋಡಿ ಸೋಯಲ್, ಇದರಲ್ಲಿ ನೋಡಿ ಶೀಶ್, ಇದು ಏನು ಚಿಕನ್ ಟಿಕ್ಕಾ ಇರ್ಬೋದು, ಶೀಶ್ ತವೂಕ್ ಇರ್ಬೋದು. ಇಲ್ಲಿ ನೋಡಿ ವೆರೈಟಿ ಟೈಪ್ ರೈಸ್ ಇದೆ. ಚಿಕನ್ ಮಂದಿ ಇದೆ, ಮಟನ್ ಮಂದಿ ಇದೆ, ಚಿಕನ್ ಟಿಕ್ಕಾ ಮಸಾಲ ಇದೆ. ಇಲ್ಲೆಲ್ಲ ನೋಡಿ, ಹೆಸರೆಲ್ಲ ಮರ್ತೋಯ್ತು ಅಲ್ಲಿಂದ ತರುವಾಗ, ಅಷ್ಟೊಂದು ವೆರೈಟೀಸ್ ಐಟಮ್ ಇದೆ ಇಲ್ಲಿ ನೋಡಿ. ಇದೆಲ್ಲ ಚಿಕನ್ ಟಿಕ್ಕಾ ಮಸಾಲ ನೋಡಿ. ಯಾವ ಥರ ಉಂಟು ಸಫಾನ್? ಮರ್ಮರಿಸ್ನ ಫುಡ್ ಉಂಟಲ್ವಾ, ಕಮೆಂಟ್ ಕೇಳಲಿಕ್ಕೆ ಇಲ್ಲ, ಅಷ್ಟೊಂದು ಯಮ್ಮಿ ಟೇಸ್ಟಿ. ನಮಗೆ ಉಂಟಲ್ವಾ, ಆನೆಸ್ಟ್ಲಿ ತುಂಬ ಐಟಮ್ ಇಲ್ಲಿ ತಂದಿದ್ದೇವೆ ಆಲ್ಮೋಸ್ಟ್. ಬಟ್ ನಮಗೆ ಇದರ ಹೆಸರೆಲ್ಲ ಉಂಟಲ್ಲ, ಅಷ್ಟು ಕನ್ಫ್ಯೂಷನ್ ಇಲ್ಲಿ. ಚಿಕನ್ ಇದೆ, ಮಟನ್ ಇದೆ, ಫಿಶ್ ಇದೆ, ಬೀಫ್ ಇದೆ, ಮತ್ತು ಅರೇಬಿಕ್ ಡಿಶಸ್, ವೆರೈಟಿ ಟೈಪ್ ರೈಸ್ ಇದೆ, ಮತ್ತು ಫ್ರೆಶ್ ಏನು ನೀವು ಅಲ್ಲಿ ನೋಡಿದ್ರಲ್ಲ, ಆ ಫ್ರೆಶ್ ಏನು ಹಾಟ್ ರೆಡಿ ಮಾಡುವಂಥ ಲೈವ್ ಕುಕ್ಕಿಂಗ್ ಇದೆ. ಮತ್ತು ಈ ಅರೇಬಿಕ್ ಡೆಸರ್ಟ್ ಉಂಟಲ್ವಾ, ಅದು ಬೇರೆಯದೇ ಲೆವೆಲ್. ಇಶಲ್ಗೆಲ್ಲ ಈ ಐಟಮ್ ಎಲ್ಲ ತುಂಬ ಇಷ್ಟ. ಇದರಲ್ಲಿ ನೋಡಿ, ಇದೊಂದು ಟೈಪು ಡಿಫ್ರೆಂಟ್ ಟೈಪ್ ಕೇಕ್ಸ್ ಎಲ್ಲ. ಮತ್ತು ಈ ಬರ್ಗರ್ ಎಲ್ಲ ಇದೆಯಲ್ಲ ಸೋಯಲ್, ಇದೆಲ್ಲ ಸ್ಮಾಲ್ ಸೈಜ್ ಬರ್ಗರ್, ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ. ಇದೊಂಥರ ಒಂದು ಟೈಪ್ ಸ್ವೀಟ್. ಇಲ್ಲೆಲ್ಲ ನೋಡಿ ರೈಸ್ ಎಲ್ಲ ನೋಡಿ, ತುಂಬ ಕ್ವಾಲಿಟಿ ಸೋಯಲ್. ಶಾಜಿಲ್ಗೆ ಹೆಸರೇನು ಗೊತ್ತಿಲ್ಲ, ಅವನು ಕೊಟ್ಟದೆಲ್ಲ ತಿನ್ನುವುದು. ಸ್ವೇಲೆ ಇದುಂಟಲ್ವಾ, ಲೈವ್ ಕುಕ್ಕಿಂಗ್, ಇದು ಏನು ಟಿಕ್ಕಾ ಅಲ್ಲ, ಟಿಕ್ಕಾ ಶೀ ಕಬಾಬ್. ಇದರ ಕರೆಕ್ಟ್ ಹೆಸರೆಲ್ಲ ಗೊತ್ತಿರೋದು ನನ್ನ ವೈಫ್ಗೆ.
ಅವನಿಗೂ ಕೊಡ್ತಿಲ್ಲ ಗುಂಡಲ್ಲೇ ಸೋಯಲ್ ನಂಗೆ ಬ್ಲಾಗ್ ಹಾಕೋಗಿ ಇಕ್ಕಲೆ ಸೂಪ್ ಟ್ರೈ ಮಾಡು ಬನ್ನಿ ಸೂಪು ಜನ ರಾಯತ್ತೆ ಬೀಡಿ ಕಟ್ಟಿರೋದಲ್ಲ ಚಿಕನ್ ಕಾರ್ನ್ ಸೂಪ್ ಚಿಕನ್ ಕಾರ್ನ್ ಇಷ್ಟು ಸಾಕು ಇವಾಗ ಇದು ನೋಡಿ ಇದು ಪೊಟ್ಯಾಟೊ ಆ್ಯಂಡ್ ಲೀಕ್ ಸೂಪ್ ನೋಡಿ ಇದು ಪೊಟ್ಯಾಟೊ ಮತ್ತು ಲೀಕ್ ಸೂಪ್ ನೋಡಿ ಸರ್ ಇದರ ಒಂದು ಇದು ನೋಡಿ ವಾವ್ ನೋಡಿ ಸರ್ ಲೆಂಟಿಲ್ ಸೂಪ್ ಒಂದು ಕಾಂಬಿನೇಷನಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಅಂತ ನೋಡಿ ಸರ್ ಎಕ್ಸ್ಟ್ರಾಡಿನರಿ ಇದು ನೋಡಿ ಇದೊಂಥರ ಕರ್ಡ್ ಮತ್ತು ಏನು ಕುಕುಂಬರ್ ಎಲ್ಲ ಮಿಕ್ಸ್ ಮಾಡಿ ಇರುವಂಥ ಒಂದು ಸಲಾಡ್ ಮತ್ತು ಇದು ನೋಡಿ ಇದು ಏನು ಅರೇಬಿಕ್ ಇದು ಇದೆಲ್ಲ ನೋಡಿ ಸ್ವೇಲ್ ಇದರಲ್ಲಿ ಇತ್ತು ಇದು ನೋಡಿ ಇದೊಂಥರ ಪಾಸ್ತಾ ಟೈಪ್ನ ಒಂದು ಸಲಾಡ್ ಇದು ವೆರಿ ಹೆಲ್ದಿ ನೋಡಿ ಸ್ವೇಲ್ ಇದೊಂಥರ ಏನು ಚಟ್ನಿ ಥರ ಇದೆ ಇದು ಸಲಾಡ್ ಏನೋ ಒಂದು ಅರೇಬಿಕ್ ಸಲಾಡ್ ಅಂತ ಕಾಣುತ್ತೆ ಇಲ್ಲಿ ಇಷ್ಟ ಆಗಿರುವ ಒಂದು ಐಟಮಲ್ಲಿ ಇರಾನಿ ಮೀಟ್ ಟಿಕ್ಕಾ ಇದು ನೋಡಿ ಯಾವ ಥರ ಇದೆ ಅಂತ ನೋಡಿ ಈ ಥರ ಜ್ಯೂಸಿಯಾಗಿ ಕೊಲಿ ಕಾಣಿಸ್ತಾ ಇದೆಯಾ ನೋಡಿ ಕೊಲಿ ವಾವ್ ನೋಡಿ ಅಂತೆ ಒಂದು ಟೊಮೆಟೊ ಎಲ್ಲ ಮಿಕ್ಸ್ ಆಗಿ ಓಕೆ ಮತ್ತು ಇಲ್ಲಿ ನೋಡಿ ಅಮೂರ್ ಫಿಶ್ ಇದ್ದು ಗ್ರಿಲ್ ಇದು ಫಿಶ್ ಗ್ರಿಲ್ ಇದು ಕೂಡ ಸೂಪರ್ ಟೇಸ್ಟ್ ಇದು ನೋಡಿ ಇದು ಶೀಶ್ ತೌಕ್ ಏನು ಚಿಕನ್ ಇದ್ದು ನೋಡಿ ಸ್ವೇಲ್ ಇದು ಇದರ ಏನು ಇದು ಹೋಗ್ತಾ ಇದೆ ಆವಿ ಹೋಗ್ತಾ ಇದೆ ಫುಲ್ಲು ಫ್ರೆಶ್ ಎಲ್ಲ ಹಾಟ್ ಕುಕ್ಕಿಂಗ್ ಇದೆಲ್ಲ ಇಲ್ಲಿನ ಇದು ಫ್ರೂಟ್ಸ್ ಕೌಂಟ್ರ್ ನೋಡಿ ಇದೇನು ಸ್ವೀಟ್ ಮೆಲನ್ 2 ಟೈಪ್ ಇದ್ದಿದೆ ಇಲ್ಲೆಲ್ಲ ನೋಡಿ ಆ್ಯಪಲ್ ಆರೆಂಜ್ ಮತ್ತು ಸ್ವೀಟ್ ಮೆಲನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದು ಇದು ನೋಡಿ ಇದಂದ್ರೆ ಸ್ವೇಲೆ ಏನೋ ಇದು ನಾವೇನು ಹೇಳ್ತೇವೆ ಫಲೂದಕ್ಕೆಲ್ಲ ಮಿಕ್ಸ್ ಮಾಡ್ತಾರೆ ಅದ ಇಲ್ಲಿ ನೋಡಿ ಇಲ್ಲಿ ಸ್ಮಾಲ್ ಡೆಸರ್ಟನ್ನು ನೋಡಿ ತುಂಬಾನೇ ಸೂಪರ್ ಇಲ್ಲೆಲ್ಲ ಟೀ ಕಾಫಿ ಎಲ್ಲ ನೋಡಿ ಇಟ್ಸ್ ವೆರೈಟಿ ಇದೆ ಇದರಲ್ಲೆಲ್ಲ ಟೀ ಕಾಫಿ ಇದೆಲ್ಲ ಅದು ಏನು ಯೂಸ್ ಮಾಡುವಂಥ ಕಪ್ಪು ಅದಕ್ಕೆ ಇಲ್ಲೆಲ್ಲ ಇದು ನೋಡಿ ಇದು ಇನ್ನೊಂದು ಐಸ್ ಕ್ರೀಮ್ ಕೌಂಟರ್ ಇಲ್ಲಿ ಕೂಡ ಕೆಲವೊಂದು ಬಿಸ್ಕೆಟ್ ಆ ಟೈಪ್ ಎಲ್ಲ ಇದೆ ನೋಡಿ ಸ್ವೇಲ್ ಎಸ್ ಇದು ಬ್ಲ್ಯಾಕ್ ಟೀ ಸ್ವೇಲ್ ಇದು ನಮ್ಮದು ಬ್ರ್ಯಾಂಡ್ ಅಲ್ಲ ಸಫ್ವಾನ್ ನಮ್ಮ ಬ್ರ್ಯಾಂಡ್ ಇದು ಬ್ಲ್ಯಾಕ್ ಟೀ ಇದುಂಟಲ್ಲ ಇದರ ಒಂದು ಸಿಪ್ ತೆಗೆದ್ರೆ ಉಂಟಲ್ವಾ ಪಿಕಲ್ಸ್ ಇದೆಲ್ಲ ನೋಡಿ ಇದು ಜಿಂಜರ್ ಇದೊಂಥರ ಇದು ಲೈಮ್ ಪಿಕಲ್ ಇದೊಂಥರ ಬೇರೆ ಟೈಪ್ ಇದೆಲ್ಲ ನೋಡಿ ಇದೆಲ್ಲ ದೊಡ್ಡ ಮೆಣಸು ನೋಡಿ ಸೂಪರ್ ಇದೊಂಥರ ಇದು ಏನು ಕ್ಯಾರೆಟ್ ಎಲ್ಲ ಮಿಕ್ಸ್ ಆಗಿ ಇದು ಆಲಿವ್ ಇದು ಪಿಕಲ್ ಇದೊಂಥರ ಬೇರೆ ಟೈಪ್ ಇದು ಎಲ್ಲ ನೋಡಿ ಸ್ವೇಲೆ ಇದೆಲ್ಲ ಏನು ಗೊತ್ತಾ ಇದು ಆಲಿವ್ ಆಯಿಲ್ ಆಗಿರ್ಬೋದು ಮೇ ಬಿ ಇದು ಈ ಸಲಾಡ್ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಹಾಕ್ಲಿಕ್ಕೆ ಇದೊಂದು ಐಟಮ್ ನೋಡಿ ಹನಿ ಮಸ್ಟರ್ಡ್ ಸಾಸ್ ಅಂತ ನೋಡಿ ಇದೊಂದು ನೋಡಿ ಇದೆಲ್ಲ ಆ್ಯಕ್ಚುಲಿ ನಾವು ತುಂಬ ಮಂದಿಗೆ ಇದೆಲ್ಲ ಗೊತ್ತೇ ಇಲ್ಲ ಇದನ್ನು ನೋಡಿ ಇದು ಬಲ್ಸಮಿಕ್ ಸಾಸ್ ಅಂತೇಳಿ ಈ ಅರಬ್ ಕಂಟ್ರಿಯಲ್ಲೆಲ್ಲ ಇದೆಯಲ್ಲ ಒಂದು ಡಿಲೀಷಿಯಸ್ ಇದು ನೋಡಿ ಇದು ಲೆಮನ್ ಸಾಸ್ ಇದು ನೋಡಿ
ಇದೊಂಥರ ಕಾಫಿ ಬೀಜದ ಥರ ಇದೆ, ಬಟ್ ಇದೇನೋ ಬೇರೆ ಒಂದು ಯಾವುದು ಐಟಮ್. ಕೋಳಿಗೆ ಹಾಕ್ಲಿಕ್ಕೆನಾ? ಎಂತ ಸುಯಲ್ ಕೋಳಿಗೆ ಹಾಕಲಿಕ್ಕೆ ಸುಯಲ್. ಇದು ತಿನ್ನುವಂಥದ್ದು ಯಾವುದು ಸಲಾಡ್ ಜೊತೆ ಮಿಕ್ಸ್ ಮಾಡೋ ಶೆಲ್. దాని ఎగనుండు ఫుడ్ అది ಪಲಿಯಾ దాని ఎగనే ಅಜ್ಜಿ ಪಲಿಯಾ ಏನೇ ಎರಡು ಚೆಲ್ಲುಬಿಗಿ. ಮಕ್ಕಳಿಗೆ ತಂದೆ ತಾಯಿಯವರ ಸ್ವಭಾವ ಬರುತ್ತೆ, ಅವರ ಟೇಸ್ಟ್ ಬರುತ್ತೆ ಅನ್ನೋದು ಅಕ್ಷರಸ ನಿಜ. ನೋಡಿ, ನನ್ನ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಇಬ್ಬರಿಗೂ ನಾವೇನು ತಿಂತೇವೆ ಅದಿಷ್ಟ. ಇದು ಬ್ಲ್ಯಾಕ್ ಟೀ ಇವಾಗ ನಾನು ಕುಡಿತಾ ಇರೋದು. ಇವನಿಗೆ ಬ್ಲ್ಯಾಕ್ ಟೀ ಕೂಡ ಬೇಕಂತ. ನಾವು ಕೆಲವೊಂದು ಮಕ್ಕಳಿಗೆಲ್ಲ ಉಂಟಲ್ವ, ನಾನೇ ನೋಡಿದ್ದೇನೆ ತುಂಬ ಮಕ್ಕಳನ್ನು ಮೀನು ತಿನ್ನಲ್ಲ, ಚಿಕನ್ ತಿನ್ನಲ್ಲ, ಮೊಟ್ಟೆ ತಿನ್ನಲ್ಲ ಅಂತೆಲ್ಲ ಇರುತ್ತಲ್ಲ. ಅದು ಆ್ಯಕ್ಚುಲಿ ಏನು ಗೊತ್ತಾ, ಅದು ಮಕ್ಕಳ ತಪ್ಪಲ್ಲ. ನಾವು ದೊಡ್ಡವರುಂಟಲ್ಲ, ನಾವು ತಂದೆ ತಾಯಿಗಳು ಮಕ್ಕಳಿಗೆ ಏನು ಆರೋಗ್ಯಕ್ಕೆ ಒಳ್ಳೆಯದು ಅದದು ಸಮಯದಲ್ಲಿ ಅದನ್ನೆಲ್ಲ ತಿನ್ನುತ್ತಾ ಅಭ್ಯಾಸ ಮಾಡಿಸಬೇಕು. ಆ ಮಕ್ಕಳು ಮತ್ತೆ ಅದನ್ನು ಹ್ಯಾಬಿಟ್ ಮಾಡ್ತಾರೆ, ಅದೆಲ್ಲ ಒಳ್ಳೆಯದು. ಅದು ತಿನ್ನುವಂತಹ ಸಾಮಾನು. ನೀವು ನೋಡಿಲ್ವ ಸರ್, ಕೆಲವೊಂದು ಮಕ್ಕಳು ದೊಡ್ಡ ಆಗುವಾಗ ಅವನಿಗೆ ಮೊಟ್ಟೆ ಆಗಲ್ಲ ಅಂತೆ, ಅವನಿಗೆ ಚಿಕನ್ ಅವನು ತಿನ್ನುವುದಿಲ್ಲ, ಮತ್ತು ಕೆಲವರಿಗೆ ಬೇರೆ ಇನ್ನೊಂದು ಆಗಲ್ಲ. ಏನು ಹೆಲ್ತಿಗೆ ಬೇಕಾಗಿರುವಂಥ ಒಳ್ಳೆ ಐಟಮ್. ಮೀನು ತಿನ್ನದ ಎಷ್ಟು ಮಕ್ಕಳಿದ್ದಾರೆ, ಮೊಟ್ಟೆ ತಿನ್ನದವರು ಎಷ್ಟು ಮಕ್ಕಳಿದ್ದಾರೆ. ಮಸಾಲ ನನ್ನ ಮಕ್ಕಳು ತಿಂತಾರೆ ಅಂತ ಹೇಳುವುದಲ್ಲ, ಬಟ್ ಅವರಿಗೆ ತಿಂದು ಅಭ್ಯಾಸ ಆಗಿ ಹೋಗಿದೆ. ಸೊ ಟೈಮ್ ಆಲ್ಮೋಸ್ಟ್ 11 o'clock ಆಗ್ತಾ ಬಂತು ನೈಟ್. ಓಕೆ. ಸೊ ನಾವು ತುಂಬ ಬ್ಯೂಟಿಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಓಕೆ. ತುಂಬ ವೆರಿ ಗುಡ್ ಫುಡ್ ಇಲ್ಲಿದ್ದು. ಸೊ ನಾವು ಹೊರಡ್ತಾ ಇದ್ದೀವಿ. ಎಸ್. ಶಾಜಿಲ್, ಥ್ಯಾಂಕ್ ಯು. ಎಸ್. ನೆಕ್ಸ್ಟ್ ಬ್ಲಾಗ್ ಕಮಿಂಗ್ ಸೂನ್.